ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಬೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಹಾಗೂ ದಾನಿಗಳ ಸಹಕಾರದಲ್ಲಿ ನೂತನವಾಗಿ ನಿರ್ಮಿಸಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡಕ್ಕೆ ಶಾಸಕ ಬಿ ಶಿವಣ್ಣರವರು ಹಾಗೂ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಇಲಾಖೆ ಅಧಿಕಾರಿಗಳು, ಕಟ್ಟಡದ ದಾನಿಗಳು ಹಾಗೂ ಗಣ್ಯರು ಮತ್ತು ಚಂಬೇನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು. ಇವತ್ತು ಈ ಶುಭ ಸಂದರ್ಭದಲ್ಲಿ ಏನು ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಚಂಬೇನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ನೂತನವಾದ ಒಂದು ಕಟ್ಟಡವನ್ನ ಎಲ್ಲ ಗ್ರಾಮಸ್ಥರು ಸೇರಿ ಈಗ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆಗೆ ಮಾನ್ಯ ಶಾಸಕರಾದಂತಹ ಶಿವಣ್ಣ ಸಾಹೇಬರು ಬಂದಿದ್ರು. ಈಗ ತಾನೇ ಅವರು ಉದ್ಘಾಟನೆ ಮಾಡಿ ಹೋದ್ರು. ಈ ಒಂದು ನೂತನ ಕಟ್ಟಡ ಒಂದು ವಿನೂತನವಾಗಿ ಏನು ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಲ್ಲಿ ಏನು ನಮ್ಮ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅವ್ರಿಗೆ ಒಂದು ವಿನೂತನವಾಗಿ ಒಂದು ನೂತನವಾದ ಕಟ್ಟಡವನ್ನ ಪ್ರಾರಂಭ ಮಾಡಿ ಕೊಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಒಂದು ಡಿಸೈಡ್ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸಣ್ಣ ಜಾಗದಲ್ಲಿ ಸರ್ಕಾರಿ ಶಾಲೆ ಇರುತ್ತೆ. ತಾವು ಕಾಣಬಹುದು ಈ ಫೋಟೋಗಳಲ್ಲಿ ಒಂದು 150 ವರ್ಷದ ಮರಗಳಿದ್ವು ಆ ಶಾಲೆಯ ಪಕ್ಕದಲ್ಲಿ. ಅವೆಲ್ಲ ಒಂದು ಶಿಥಿಲವಾಗಿ ಆ ಮರಗಳು 150 ವರ್ಷ ಆಗಿರೋದ್ರಿಂದ ಆ ಶಾಲೆ ಮೇಲೆ ಬಿದ್ದು ಸುಮಾರು ಅನಾಹುತಗಳು ಅಲ್ಲಿ ತಪ್ಪೋಯ್ತು. ಅದರಿಂದ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಒಂದು ಸರ್ಕಾರಿ ಜಾಗ ಇದೆ, ಒಂದು 17 ಗುಂಟೆ ಜಾಗ ಇತ್ತು. ಆ 17 ಗುಂಟೆಯಲ್ಲಿ ಆಟದ ಮೈದಾನ ಮತ್ತೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಬೇಕು ಅಂತೇಳಿ ಎಲ್ಲ ನಮ್ಮ ಊರಿನ ಪ್ರಮುಖರು ಮತ್ತೆ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಬಡ ಮಕ್ಕಳಿಗೆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡೋಣ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಅದೇ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಆಗಿದೆ. ಬಡ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಣ ಪಡೆದು ಮುಂದಿನ ದಿನಗಳಲ್ಲಿ ಅವರು IAS IPS ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂತಹ ಮಕ್ಕಳು ಇವತ್ತು ಉನ್ನತ ಮಟ್ಟದಲ್ಲಿ ಇರುವಂತದ್ದು. ಅದೇ ರೀತಿ ನಮ್ಮ ಊರಲ್ಲೂ ಸಹ ಚಂಬೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಶಾಲೆಯಲ್ಲಿ ಬಡ ಮಕ್ಕಳು ಓದಿ ಒಂದು ಉನ್ನತ ಮಟ್ಟಕ್ಕೆ ಬರಲಿ ಅಂತೇಳಿ ನಮ್ಮ ಊರಿನ ಗ್ರಾಮಸ್ಥರು ಸ್ವಂತ ಖರ್ಚಿನಿಂದ ಸರ್ಕಾರದ ಯಾವುದೇ ಅನುದಾನಗಳನ್ನು ತಗೊಳ್ದೆ ಎಲ್ಲರೂ ವಾಲಂಟಿಯರ್ ಆಗಿ ದಾನವನ್ನ ಮಾಡಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಇಂತಹ ರೀತಿಯ ಕೆಲಸಗಳನ್ನ ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಸದಸ್ಯರಿದ್ದಾರೆ ಯಮರೆ ಗ್ರಾಮ ಪಂಚಾಯತಿಯಲ್ಲಿ ಅವರು ಸಹ ಈ ಒಂದು ಕೆಲಸಕ್ಕೆ ಸಹಾಯ ಧನವನ್ನ ನೀಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ನೀಡ್ತೇನೆ. ಇದೇ ರೀತಿ ಉತ್ತಮವಾದಂತಹ ಕೆಲಸಗಳು ಚಂಬೇನಹಳ್ಳಿ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲ ನಮ್ಮ ಆನೇಕಲ್ ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಯಾವ ರೀತಿ ಸುಸಜ್ಜಿತವಾಗಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲೂ ಇದೇ ರೀತಿ ಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೇನೆ. ಈ ಒಂದು ಕಟ್ಟಡ ಇವತ್ತು ಲೋಕಾರ್ಪಣೆ ಆಗಿದೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲ ಬಡ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳ್ತೇನೆ. ಏನು ಇವತ್ತಿನ ದಿವಸ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಿಂದ
ನಮ್ಮ ಚೆಂಬೇನಹಳ್ಳಿ ಗ್ರಾಮದಲ್ಲಿ ಇಡೀ ನಮ್ಮ ಚೆಂಬೇನಹಳ್ಳಿ ಗ್ರಾಮಸ್ಥರು ಫುಲ್ ಎಲ್ಲ ಶ್ರಮಪಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮನ ಏನು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ದಾರೆ. ಏನು ಈ ದಾರಿಯಲ್ಲಿ ಹೋಗೋರು ಬರೋರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ಶಾಲೆನ. ಯಾರು ಕಟ್ಟಿರೋದು ಅಂತ ನಾನು ಕೇಳಿದ್ದಕ್ಕೆ ಯಾರೋ ಡೆವಲಪರ್ಸ್ ಅಂದರು. ನಾನಂದೆ ಡೆವಲಪರ್ಸ್ ಎಲ್ಲ ಕಟ್ಟಿರೋದು ಈ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಸದಸ್ಯರು ಗ್ರಾಮಸ್ಥರು ಎಲ್ಲ ಹಾಕಿ ಜಾಸ್ತಿ ಶ್ರಮಪಟ್ಟು ಈ ಚೆಂಬೇನಹಳ್ಳಿ ಗ್ರಾಮಸ್ಥರು ಹುಡುಗರೆಲ್ಲ ಯೂತ್ಸ್ ಎಲ್ಲ ಸೇರಿ ಹೆಸರುಗಳೆಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ಕಟ್ಟಡ ಕಟ್ಟಿ ಮೇನ್ ರೋಡಲ್ಲಿ ಇದನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಂದು ಈಗ ತಾನೇ ಉದ್ಘಾಟನೆ ಮಾಡಿ ಹೋದರು. ಇಲ್ಲಿ ಎಲ್ಲ ಬಂದಿರೋ ಅಂಥ ಎಲ್ಲ ಮುಖಂಡರಿಗೂ ಪಕ್ಷ ಭೇದ ಪಾರ್ಟಿ ಭೇದ ಎಲ್ಲ ಬಿಟ್ಟು ಈ ನಮ್ಮ ಚೆಂಬೇನಹಳ್ಳಿ ಗ್ರಾಮದಲ್ಲಿ ಇಂಥ ಶಾಲೆ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಹುಡುಗರಿಗೆಲ್ಲರಿಗೂ ಮತ್ತು ಆ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ಈ ಚೆಂಬೇನಹಳ್ಳಿ ಪರವಾಗಿ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಪರವಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಚೆಂಬೇನಹಳ್ಳಿ ಗ್ರಾಮದಲ್ಲಿ ಎಮರೆ ಗ್ರಾಮ ಪಂಚಾಯತಿ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ಹೊಸದಾಗಿ ನಿರ್ಮಿಸಿ ಮಾಡಿದ್ದಾರೆ. ಈ ಹಿಂದೆ ಒಂದು ಚಿಕ್ಕದಾಗಿ ಒಂದು ಶಾಲೆ ಇತ್ತು. ಇಲ್ಲಿ ನಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಇಲ್ಲಿ ಒಂದು 2016ರಿಂದ ಇಲ್ಲಿ ಈ ಊರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದೇವೆ. ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಜಿಲ್ಲಾ ಪಂಚಾಯತಿಯಲ್ಲಿದ್ದಾಗ ಮತ್ತು ನಮ್ಮ ಶ್ರೀಮತಿಯವರು ಎಮರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾಗ ಸಹಿತ ಅನೇಕ ಒಳ್ಳೆಯ ಕಾರ್ಯಗಳನ್ನು ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ನಾವು ಸುಮಾರು 10 ವರ್ಷಗಳಿಂದ ನೋಡಿದಾಗ ತುಂಬ ಚಿಕ್ಕ ಶಾಲೆ ಇತ್ತು. ಅದನ್ನು ಒಂದು ಮರ ಬಿದ್ದು ಸ್ವಲ್ಪ, ಯಾಕಂದರೆ ಪ್ರತಿ ಎಲೆಕ್ಷನಲ್ಲೂ ನಾವು ಆ ಶಾಲೆ ನೋಡ್ತಾ ಇದ್ವಿ. ಒಂದು ಚಿಕ್ಕದಾಗಿತ್ತು, ಅದು ಸ್ವಲ್ಪ ಶಿಥಿಲಗೊಂಡಿದ್ದರಿಂದ ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ದಾನಿಗಳು ಸಹಾಯದಿಂದ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಒಂದು ಶಾಲೆಯನ್ನು ತುಂಬ ಚೆನ್ನಾಗಿದೆ. ಯಾಕಂದರೆ ನೋಡಿದೆ ರೂಮ್ಗಳಿರ್ಬೋದು, ಒಂದು 3 ರೂಮ್ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ. ಸರ್ಕಾರಿ ಶಾಲೆ ಈ ಥರ, ಯಾಕಂದರೆ ನಾವು ಸರ್ಕಾರಿ ಶಾಲೆಗಳು ನೋಡ್ಬೇಕಾದ್ರೆ ಎಲ್ಲ ಹಳ್ಳಿಗಳಲ್ಲೂ ಸ್ವಲ್ಪ ಶಿಥಿಲವಾಗಿಬಿಟ್ಟಿದೆ, ಮಕ್ಕಳೇ ಇರೋದಿಲ್ಲ. ಅಂಥದ್ದಲ್ಲಿ ಊರಿನ ಎಲ್ಲ ಯುವಕರು, ಮುಖ್ಯವಾಗಿ ನಮ್ಮ ಮಣಿಯವರು ಇರ್ಬೋದು, ವೇಣು ಅವರು, ಮತ್ತು ನಮ್ಮ ಸುಬ್ರಹ್ಮಣ್ಯ ಅವರು, ಮತ್ತು ನಮ್ಮ ಶ್ರೀನಿವಾಸ್ ಅವರು, ಎಲ್ಲ ನಮ್ಮ ಮಾಜಿ ಮೆಂಬರ್ಗಳಾದಂಥ ಸಂಪಂಗಿ ಅವರು, ಸುಬ್ಬು ಅವರು, ಎಲ್ಲ ಅಶ್ವಥ್ ನಾರಾಯಣ ಅವರು, ಎಲ್ಲ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಇಲ್ಲಿ ಒಂದು ಸುಸಜ್ಜಿತವಾದ ಶಾಲೆಯನ್ನು ನಿರ್ಮಿಸಿದ್ದಾರೆ. ಮತ್ತು ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಒಂದು ಶುಭವನ್ನು ಕೋರ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣವರು, ಮತ್ತು ನಮ್ಮ ಇದೇ ಭಾಗದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುಶೀಲಕ್ನವರು, ಎಲ್ಲ ನಮ್ಮ ಜಯಶಂಕರ್ ಇರ್ಬೋದು, ನಮ್ಮ ಕೆಂಪಣ್ಣವರು ಇರ್ಬೋದು, ನಮ್ಮ ರಾಮಕೃಷ್ಣ ಅವರು, ಮತ್ತು ಗೋಪಾಲ್ ಅವರು, ನಮ್ಮ ಎಲ್ಲ ನಾಯಕರು, ಇವ್ರ ನಾಯಕರು ಶ್ರಮಪಟ್ಟು ಕಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಶುಭ ಆಗಲಿ ಅಂತ ಹೇಳ್ಬಿಟ್ಟು ಕೋರ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಈ ಊರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ದೇನೇ ನಮ್ಮ ಸಹಕಾರ ಇದ್ರು ನಾವು ಕೊಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾನೆ. ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಿ ಶಿವಣ್ಣನವರು ಈ ದಿನ ಬೆಳಗಿನ ಜಾವ ತುಂಬ ತುರ್ತಾಗಿ ಬಂದು ಈ ಒಂದು ಸುಪ್ರಸಿದ್ಧವಾದಂಥ ಚೆಂಬೇನಹಳ್ಳಿ ಗ್ರಾಮದ ಒಂದು ನೂತನವಾದ ಕಟ್ಟಿರತಕ್ಕಂಥ ಸ್ಕೂಲ್ ಸರ್ಕಾರಿ ಶಾಲೆಯನ್ನು ಉದ್ಘಾಟನೆ ಮಾಡಿ, ತುಂಬ ಅರ್ಜೆಂಟ್ ಎಲ್ಲರೂ ಕೆಲಸ ಇರೋ ಕಾರಣ ಹೊರಗಡೆ ಹೋಗಿರ್ತಾರೆ. ಅವ್ರಿಗೂ ಬಂದಿರತಕ್ಕಂಥ ಚೆಂಬೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಮತ್ತು ಬಂದಿರತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಆತ್ಮೀಯ ಸ್ವಾಗತ ಬಯಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲ ಬಯಸಿದ್ವಿ. ನಮ್ಮ MLA ಸಾಹೇಬರು ತುಂಬ ತುರ್ತಾಗಿ ಹೊರಗಡೆ ಹೋಗುವ ಕಾರಣ ಅರ್ಜೆಂಟಾಗಿ ಮುಗಿಸ್ತಾ ಇದ್ದೀವಿ. ಇದೇ ರೀತಿ ಈ ದಿನ ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿ, ಬಂಧು ಬಾಂಧವರಿಗೂ ಮತ್ತು ಮಕ್ಕಳಿಗೂ, ಹಿರಿಯರಿಗೂ, ಕಿರಿಯರಿಗೂ, ಈ ಶಾಲೆಯಲ್ಲಿ ಓದುತ್ತಿರತಕ್ಕಂಥ ಕಿರಿಯ ಮಕ್ಕಳಿಗೂ ಮತ್ತು ವಿದ್ಯಾಭ್ಯಾಸ ಕಲಿಸ್ಕೊಡ್ತಕ್ಕಂಥ ಟೀಚರ್ಗಳಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.